ಎಲ್ರಿಗೂ ಹಾಯ್. ಟೈಟಲು ತಮ್ನೇಲು ಎಲ್ಲ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಇವತ್ತು ನಾನು ಯಾವ ಟಾಪಿಕ್ ಮಾತಾಡ್ತಾ ಇದ್ದೀನಿ ಅಂತ. ಕನ್ನಡ ಚಿತ್ರರಂಗದಲ್ಲಿ ಅಂದರೆ ಇತ್ತೀಚೆಗೆ 2010, 15, 20 ಇತ್ತೀಚೆಗೆ ಸಿನಿಮಾಗಳನ್ನ ಕೊಟ್ಟಂಥ ಡೈರೆಕ್ಟ್ರುಗಳು 1, 2, 3, 4 ಸಿನಿಮಾಗಳು ವಾಟ್ ಏನೇ ಇರ್ಬೋದು ಕೊಟ್ಟು ಇದಕ್ಕಿದ್ದಾಗೆ ಕಣ್ಮರೆಯಾದಂಥ ನಿರ್ದೇಶಕರ ಬಗ್ಗೆ ಒಂದು ಟಾಪಿಕ್ ಮಾತಾಡಬೇಕು ಅಂತ. ಯಾಕೆ ಈ ಟಾಪಿಕ್ ಬಂತು ಅಂದರೆ, ಮೊನ್ನೆ ಸಂಡೇ ಮಾತಾಡಬೇಕಾದ್ರೆ ನಮ್ಮ ಫ್ರೆಂಡು ಅದೇ ಸಂಡೇ ಬಂತು ಈ ಹಾಡು ಜಸ್ಟ್ ಇವಾಗ ನಾನು ಅದನ್ನೇ ಪ್ಲೇ ಮಾಡಿ ಕೇಳ್ತಾ ಇದ್ದೆ. ಆ ಹಾಡು ಕೇಳಬೇಕಾದ್ರೆ ಈ ಡೈರೆಕ್ಟ್ರು ಅಂತ ಮಾತು ಬಂತು, ಗಡ್ಡ ವಿಜಯ್ ಅವರು. ಸೊ ಗಡ್ಡ ವಿಜಯ್ ಸರ್ ಅವರು ಪ್ಲಸ್ಸು ಮತ್ತು ದ್ಯಾವ್ರೆ 2 ಸಿನಿಮಾನ ಡೈರೆಕ್ಷನ್ ಮಾಡಿದ್ದಾರೆ. ಕೆಲವರು ಪಾಪಸ್ ಕಳ್ಳೆ ಅಂತ ಹೇಳ್ತಾರೆ, ಅದು ಆ್ಯಕ್ಚುಲಿ ಪಾಪಸ್ ಕಳ್ಳೆ ಬಂದ್ಬಿಟ್ಟು ನೆಕ್ಸ್ಟು ದೇವ್ರ ಅಂತಲೇ, ಅದು ದ್ಯಾವ್ರೆ ಅದು ಟೈಟ್ಲ್ ಚೇಂಜ್ ಆಗಿರೋದು. ಸೊ ಇವರು ಮತ್ತೆ ಸಿನಿಮಾನ ಮಾಡಲೇ ಇಲ್ಲ, ಎಲ್ಲಿಗೆ ಹೋದ್ರು ಮತ್ತೆ ಯಾವುದೋ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರೆ ಅಂತ ಕೇಳ್ಪಟ್ಟೆ. ಉಮೇಶ್ ಸಕ್ರೇನಾಡ್ ಅವ್ರ ಜೊತೆ ಒಂದು ಪಾತ್ರವನ್ನು ಮಾಡ್ತಾರೆ ಅಂತ ಕೇಳ್ಪಟ್ಟೆ, ಬಟ್ ಎಲ್ಲೂ ಅವ್ರು ಕಾಣಿಸ್ಲೇ ಇಲ್ಲ. ಎಂಥ ಒಳ್ಳೆ ಟ್ಯಾಲೆಂಟೆಡ್ ಡೈರೆಕ್ಟ್ರ್ ಅವರು, ಗಡ್ಡ ವಿಜಯ್ ಅವರು. ಆ ಸಿನಿಮಾಗಳನ್ನ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ದ್ಯಾವ್ರೆ ಪ್ಲಸ್ಸು ಹಾಡುಗಳು, ಪ್ಲಸ್ ಸಿನಿಮಾ ಹಾಡುಗಳಿದ್ರು ಸಖತ್ತಾಗಿದ್ದಾವೆ ಹಾಡುಗಳು. ಆಮೇಲೆ ಮನದ ಕಡಲು ಆ ಸಿನಿಮಾದಲ್ಲಿ ಒಂದು ಚಿಕ್ಕ ರೋಲು, ನಾನು ಹಿಂಗೆ ಬಂದು ಹಿಂಗೆ ಹೋಗ್ಬಿಟ್ರಲ್ಲ ಇವರು ಅನ್ನೋದಾದ್ರೆ, ಅದು ಪಿವನ್ ಏನೋ ಪಾತ್ರ ಮಾಡಿರ್ತಾರೆ, ಅಂದರೆ ಹಾರ್ಟ್ ಅಟ್ಯಾಕ್ ಅಲ್ಲೇ ಸತ್ತೋಗ್ಬಿಡ್ತಾರೆ. ಆ ಪಾತ್ರ ಅದು ಒಂದು ಹಾರ್ಡ್ಲಿ ಒಂದು 30-40 ಸೆಕೆಂಡು 1 ನಿಮಿಷ ಅನ್ಸುತ್ತೆ ಆ ಪಾತ್ರ, ಅದರಿಂದ ಹೀರೋ ಚೇಂಜ್ ಆಗ್ತಾನೆ. ಇರಲಿ, ಈಗ ಏನೇನೋ ವಿಚಾರ ಬರ್ತಾ ಇದೆ. ಸೊ ಗಡ್ಡ ವಿಜಯ್ ಸರ್ದು ವಿಚಾರ ಬಂದಾಗ, ಅರೆ ಹೌದಲ್ವಾ, ಅವ್ರು ಯಾವ ಸಿನಿಮಾ ಮಾಡ್ತಾ ಇದಾರೆ, ಒಂದು ಹೀರೋ ಆಗಿ ಅಥವಾ ಒಂದೇನೋ ಪಾತ್ರ ಮಾಡ್ತಾರೆ ಅಂತ ಅನೌನ್ಸ್ಮೆಂಟ್ ಆಯಿತು, ಅವ್ರು ಮತ್ತೆ ಕಮ್ ಬ್ಯಾಕ್ ಮಾಡಲಿಲ್ವಲ್ಲ. ಸೊ ಎಲ್ಲಿ ಹೋದ್ರಿ ಇವರು ಅಂತ ಯೋಚನೆ ಮಾಡ್ತಾ ಇರುವಾಗ ನಮ್ಮ ಫ್ರೆಂಡ್ಸು, ನಾನು ಹಾಗೆ ಒಂದು ಲಿಸ್ಟ್ ಮಾಡಿ ಇಟ್ಕೊಂಡೆ. ಅಂದರೆ ಯಾಕೆ ದೂರ ಆದರು, ಅಥವಾ ಇವರ ಅವಕಾಶ ಇಲ್ವಾ, ಅಥವಾ ಅವಕಾಶ ಇದ್ದರೂ ಏನು ಸ್ವಲ್ಪ ಸಮಯ ತೆಗೆದುಕೊಳ್ತಾ ಇದ್ದಾರೆ, ಯಾಕೆ ಕೆಲವ್ರ ಬಗ್ಗೆನೂ ಮಾಹಿತಿನೇ ಇಲ್ಲ ಅಂತ ಅನ್ಕೋತಾ ಇದ್ದೆ. ಸೊ ಅವಾಗ ಒಂದಿಷ್ಟು ಸಿನಿಮಾಗಳು ಹೆಸರುಗಳು ನೆನಪಾದು, ನಿಮಗೂ ಕೂಡ ಗೊತ್ತಾಗಿರುತ್ತೆ, ಗೊತ್ತಿದ್ದವರು ಕೂಡ ಯಾರು ಸಪೋಸ್ ನಾನೇನಾದ್ರು ಮಿಸ್ ಮಾಡಿದರೆ ಅವ್ರ ಹೆಸರು, ಡೈರೆಕ್ಟರ್ ಹೆಸರು ಕಾಮೆಂಟ್ ಮಾಡಿ ನೋಡೋಣ. ಈಗ ಫಸ್ಟು ನಾನು ಗಡ್ಡ ವಿಜಯ್ ಸರ್ ಬಗ್ಗೆನೇ ನಾನು ತೊಗೊಳ್ತೀನಿ. ಅವರು ಪ್ಲಸ್ಸು ಮತ್ತು ದ್ಯಾವ್ರೆ ಸಿನಿಮಾನ ಡೈರೆಕ್ಟ್ ಮಾಡಿದರು. ಯಾಕೆ ಅವರು ಮತ್ತೆ ಸಿನಿಮಾನ ಮಾಡಲಿಲ್ಲ ಅನ್ನೋದೊಂದು, ಕಮ್ ಬ್ಯಾಕ್ ಮಾಡಲಿ ಅನ್ನೋದೊಂದು. ಆಮೇಲೆ ಕ್ರಿಸ್ ಜೋಶಿ ಅಂತ ಡೈರೆಕ್ಟ್ರು, ಅವರು ಕೂಡ ಕಮ್ ಬ್ಯಾಕ್ ಮಾಡಬೇಕು. ಯಾಕೆ ಮತ್ತು ಅದಾದಮೇಲೆ ಇನ್ನೊಂದು ಕಾರ್ಪೊರೇಟ್ ಲೆವೆಲಲ್ಲಿ ಒಂದು ಸಿನಿಮಾ ಮಾಡ್ತಾರೆ, ಅಂದರೆ ಅವರು ಪ್ರಪಂಚ ಅಂತ ಒಂದು ಸಿನಿಮಾ ಮಾಡಿದರು. ಸೊ ಅದು ಯಾಕೆ 2015ರಲ್ಲಿ ರಿಲೀಸ್ ಆಗಿತ್ತು. ಅದಾದಮೇಲೆ ಕೂಡ ಅವರು ಹಾಡುಗಳು ಹೆಂಗಿದಾವೆ, ಹುಚ್ಚ ವೆಂಕಟ್ ಅವ್ರ ಗೆಸ್ಟ್ ಅಪಿಯರೆನ್ಸು ಕೇಳಿರ್ತೀರ, ದಿಗಂತ್ ಅವ್ರ ಆ್ಯಕ್ಟಿಂಗು, ರಾಗಿಣಿ ಅವ್ರು ಎಲ್ಲರೂ ಮಾಡಿದ್ದಾರೆ. ಆ ಸಿನಿಮಾನ ಒಂದು ಲೆವೆಲಲ್ಲಿ ಗುರುತಿಸ್ಕೊಳ್ತು. ಅವರು ಮತ್ತೆ ಯಾವ ಸಿನಿಮಾ ಮಾಡಲಿಲ್ಲ. ಸೊ ಅವರು ಕಮ್ ಬ್ಯಾಕ್ ಆಗಬೇಕು. ಇನ್ನು 6 - 5 = 2 ಮತ್ತು ದಿಯಾ ಪಕ್ಕ ನೆನಪಾಗಿರುತ್ತೆ. ಅಶೋಕ್ ಅವರು ನಿರ್ದೇಶಕರು, ಅಶೋಕ್ ಅವರು ಮತ್ತೆ ಸಿನಿಮಾ ಮಾಡ್ತಾರೆ. 3ನೇ ಸಿನಿಮಾ ಅಂತ ಹೇಳಿದ್ರು, ಅವ್ರು ಎಲ್ಲಿ ಕಾಣಿಸ್ತಾನೆ ಇಲ್ಲ. ಇವಾಗ ಸಿನಿಮಾ ಮಾಡ್ತಾರೆ ಅಂದರೆ ಹಿಂದಿ ಸಿನಿಮಾ ಮಾಡಿದ್ರು ಅನ್ಸುತ್ತೆ, ಯಾಕಂದರೆ ದಿಯಾನ 6 - 5 ಇವೆಲ್ಲ ಮಾಡಿದ್ರು, ಅವ್ರು ಮಾಡಿದ್ರೆ ಅದು ಐಡಿಯಾ ಇಲ್ಲ. ಬಟ್ ಇವ್ರು ಕನ್ನಡದಲ್ಲಿ ಮತ್ತೆ ಬರಬೇಕು, ಅವ್ರು ಎಲ್ಲಿ ಹೋದ್ರು ಸಿಗ್ತಾನೆ ಇಲ್ವಲ್ಲ ಅನ್ನೋದೊಂದು. ಇನ್ನು ಆಸ್ಟ್ಲೇ ಹುಡುಗರು ಬೇಕಾಗಿದ್ದಾರೆ, ನಿತಿನ್ ಕೃಷ್ಣಮೂರ್ತಿ ಅವರು. ಅದೊಂದು ಸಿನಿಮಾ ಆದಮೇಲೆ ಶಿವಣ್ಣನ ಸಿನಿಮಾ ಮಾಡ್ತಾರೆ ಅಂತ ಕೇಳ್ಬಿಟ್ಟು, ಬಟ್ ಅದು ಸಿನಿಮಾ ಏನಾಯಿತು ಆ ವಿಚಾರನೇ ಗೊತ್ತಾಗಲಿಲ್ಲ. ದಯವಿಟ್ಟು ಕಮ್ ಬ್ಯಾಕ್ ಮಾಡಿ ಸರ್, ಒಂದೊಳ್ಳೆ ಹಿಟ್ ಸಿನಿಮಾ ಕೊಡಿ. ಹಿಟ್ ಆಗೋದು ಬಿಡೋದು ಆಮೇಲೆ ಒಂದೊಳ್ಳೆ ಕತೆ ಬರುತ್ತೆ. ಈ ಹಾಸ್ಟೆಲ್ ಹುಡುಗರು ಹೆಂಗೆ ಬಂತು ಆ ಥರ ಒಂದಿಷ್ಟು ಚಿತ್ರ ಕೊಡಿ ಅಂತ ಹೇಳೋದು. ಇನ್ನು ನಮ್ಮ ಸಚಿನ್ ಅವರ ಅವನೇ ಶ್ರೀಮನ್ನಾರಾಯಣ, ಆದರೆ ಶಿವಣ್ಣಗಿನ ಒಂದು ಸಿನಿಮಾ ಮಾಡ್ತಾರೆ ಅಂತ ಕೇಳ್ಪಟ್ವಿ, ಅದು ಅನೌನ್ಸ್ಮೆಂಟು ಕೂಡ ಆಯಿತು. ಸೊ ಮತ್ತೆ ಯಾವ ಸಿನಿಮಾನೂ ಮಾಡಲಿಲ್ಲ ಅವರು. ಸೊ ಅವರು ಮತ್ತೆ ಕಮ್ ಬ್ಯಾಕ್ ಮಾಡಬೇಕು. ಇನ್ನು ನಮ್ಮ ಕಿರಣ್ ರಾಜ್ ಅವರು 777 ಚಾರ್ಲಿ ಚಿತ್ರದ ನಿರ್ದೇಶಕರು. ಅದಾದಮೇಲೆ ಅವರು ಮದುವೆ ಎಲ್ಲ ಆದರೂ ಎಲ್ಲ ಇದು ಆಯಿತು. ಸೊ ಯಾವ ಸಿನಿಮಾ ಮಾಡ್ತಾರೆ ತುಂಬ ಕ್ಯೂರಿಯಾಸಿಟಿ ಇದೆ. ನಿಜವಾಗ್ಲೂ ಕಮ್ ಬ್ಯಾಕ್ ಮಾಡಲೇಬೇಕು ಸರ್, ಇಟ್ ಈಸ್ ನಾನು ನಿಮ್ಮನ್ನು ಕೇಳ್ಕೊತಾ ಇರೋದಷ್ಟೇ. ಅದಾದಮೇಲೆ ತಿಥಿ ಅಂತ ಒಂದು ಸಿನಿಮಾ ಬಂತು, ರಾಮ್ ರೆಡ್ಡಿ ಅವರು ಡೈರೆಕ್ಟರ್. ಸೊ 2015-16 ಸಾಲಲ್ಲಿ ಸಖತ್ತಾಗಿ ಗುರುತಿಸ್ಕೊಂಡಂಥ ಸಿನಿಮಾಗಳೆಲ್ಲ ಅದು ಕೂಡ ಒಂದು. ಅದಾದಮೇಲೆ ಅವರು ಯಾವ ಸಿನಿಮಾ ಮಾಡಿದ್ರು ನನಗೆ ಗೊತ್ತಾಗಲಿಲ್ಲ, ಬಹುಶಃ ಯಾವುದೂ ಮಾಡಿಲ್ಲ. ಅವ್ರು ಕಮ್ ಬ್ಯಾಕ್ ಮಾಡಬೇಕು. ಸೊ ಕಮ್ ಬ್ಯಾಕ್ ಮಾಡಿದ್ರೆ ಹೆಂಗಿರುತ್ತೆ ಅದೊಂದು ಕ್ಯೂರಿಯಾಸಿಟಿ ಇದೆ. ಅದಾದಮೇಲೆ ಇನ್ಸ್ಪೆಕ್ಟರ್ ವಿಕ್ರಮ್ ಅಂತ, ಶಿವಣ್ಣಂದಲ್ಲ, ಪ್ರಜ್ವಲ್ ದೇವರಾಜ್ ಅವರು, ನರಸಿಂಹ ಅಂತ ಡೈರೆಕ್ಟ್ರು. ಸೊ ಅದು ಲಾಕ್ಡೌನ್ ಆದಮೇಲೆ ಸಿನಿಮಾ ಬಂತು. ಆ ಹಾಡುಗಳು, ಆಮೇಲೆ ಭಾವನಾ ಮೆನನ್ ಅವರು ಆ್ಯಕ್ಟ್ ಮಾಡಿದರು.
ತುಂಬ ಚೆನ್ನಾಗಿತ್ತು ಸಿನಿಮಾ. ದರ್ಶನ್ ಅವರು ಕೂಡ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ರು. ಒಂದೊಳ್ಳೆ ಗುರುತಿಸ್ಕೊಳ್ತು ಸಿನಿಮಾ. ಧರ್ಮಣ್ಣ ಅವರು ಎಲ್ಲ ಚೆನ್ನಾಗಿತ್ತು ಸಿನಿಮಾ, ಥಿಯೇಟ್ರಲ್ಲಿ ಚೆನ್ನಾಗಿತ್ತು. ಬಟ್ ಅವ್ರು ಈ ಮತ್ತೆ ಯಾವ ಸಿನಿಮಾ ಮಾಡಿಲ್ಲ, ಅದು ಯಾಕೆ, ಅಥವಾ ಏನೋ ಬೇರೆ ಪ್ಲ್ಯಾನ್ ಮಾಡ್ತಾ ಇದ್ದಾರಾ ಅದು ಗೊತ್ತಿಲ್ಲ. ಸೊ ಬೇಗ ಕಮ್ಬ್ಯಾಕ್ ಆಗಲಿ ಅಂತ ನಾನು ಹೇಳ್ತೀನಿ. ಇನ್ನು ಮುಸ್ಸಂಜೆ ಮಾತು, ಈ ಸಿನಿಮಾ ಡೈರೆಕ್ಟರ್ ಮಹೇಶ್ ಅವರು, ಮುಸ್ಸಂಜೆ ಮಹೇಶ್ ಅಂತಲೇ ಇಟ್ಕೊಂಡಿದ್ದಾರೆ. ಎಲ್ಲಿ ಇತ್ತೀಚೆಗೆ ಅವರು ಯಾವ ಸಿನಿಮಾನೋ, ಬೆಳ್ಳಿ ಅಂತ ಸಿನಿಮಾ, ಬಹುಶಃ ಬೆಳ್ಳಿನೇ ಲಾಸ್ಟ್ ಅನ್ಸುತ್ತೆ, ಅದು MMCH ಒಂದಿಷ್ಟು ಸಿನಿಮಾಗಳು ಮಾಡಿದ್ರು. ಅದಾದಮೇಲೆ ಅವರು ಮತ್ತೆ ಎಲ್ಲಿ ಹೋದ್ರು ಅಂತಲೇ ಗೊತ್ತಿಲ್ಲ, ಅಥವಾ ಏನು ಬೇರೆ ಪ್ಲ್ಯಾನ್ ಮಾಡ್ತಿದ್ರು. ಸೊ ಆದಷ್ಟು ಬೇಗ ಬನ್ನಿ ಸರ್, ನಿಮ್ಮ ಫ್ಲೇವರ್, ಆ ಡೈರೆಕ್ಷನ್, ಅದು ಮತ್ತೆ ಡೈರೆಕ್ಟರ್ ಕ್ಯಾಪ್ಟನ್ ಮತ್ತೆ ನೀವು ಬರಬೇಕು ಅಂತ ನಾನು ಹೇಳ್ಕೊತಾ ಇದ್ದೀನಿ. ಇನ್ನು ಮಾದೇಶ, ಗಜ, ರಾಮ್ ಇವೆಲ್ಲ ಸಿನಿಮಾಗಳು ಮಾಡಿದಂಥ ಮಾದೇಶ್ ಅವರು, ಸೊ ಅವರು ಕೂಡ ಕಮ್ಬ್ಯಾಕ್ ಮಾಡಬೇಕು. ಅದಾದಮೇಲೆ ನಮ್ಮ ಆನಂದ್ ರಾಜ್ ಅಂತ, ಟೈಟ್ಲ್ ಬೇಕಾ ಅಂತ ಒಂದು ಸಿನಿಮಾ, ಟೈಟ್ಲೇ ಬೇಕಾ ಅಂತ ಹೇಳ್ಬಿಟ್ಟು ಒಂದು ವಿಚಿತ್ರ, ಅನುಪಮ ಥಿಯೇಟ್ರಲ್ಲೇ ಮೇನ್ ಥಿಯೇಟ್ರ್, ಅದು ಬೆಂಗಳೂರಿನ ಅನುಪಮದಲ್ಲಿ ರಿಲೀಸ್ ಆಗಿತ್ತು. ಸೊ ಟೈಟ್ಲದ್ದು ಏನೋ ಪ್ರಾಬ್ಲಮ್ ಆಗ್ತಾಯಿತ್ತು, ಟೈಟ್ಲ್ ಬೇಕಾ ಅಂತ ಒಂದು ಟೈಟ್ಲ್ ಇಟ್ಬಿಟ್ಟು ಒಂದು ಸಿನಿಮಾ ಮಾಡಿದ್ರು. ಈಗ ಇನ್ನೊಂದು ಸಿನಿಮಾ ಮಾಡಿದ್ದಾರೆ, ಜಾಂಟಿ ಅಂತ ಒಂದು ಸಿನಿಮಾ ಮಾಡಿದ್ದಾರೆ. ಸೊ ಅದು ಬೇಗ ಒಂದು ತಾಯಿ ಸಾಂಗ್ ಕೂಡ ಬಿಡುಗಡೆ ಆಗಿತ್ತು, ತುಂಬ ಚೆನ್ನಾಗಿತ್ತು ರೀ ಸಾಂಗು. ಸೊ ಅವರು ಕಮ್ಬ್ಯಾಕ್ ಮಾಡಿದರೆ ಆ ಸಿನಿಮಾ ರಿಲೀಸ್ ಆಗಬೇಕು, ತುಂಬ ಹಿಟ್ ಆಗಬೇಕು ಅಂತ ನಾನು ಕೂಡ ಕೇಳ್ಕೊತೀನಿ. ನಮ್ಮ ಆನಂದ್ ಅಂತ, ದೋಸ್ತಿ ಆನಂದ್ ಅಂತ, ಸೊ ಹ್ಯಾಶ್ಟ್ಯಾಗು ಒಂದಿಷ್ಟು ಸಿನಿಮಾಗಳು ಇವರು ನಾನು ನೆನಪಿಸ್ಕೊಂಡೆ ಅಷ್ಟರಲ್ಲಿ. ಅವರು ಮೊನ್ನೆ ಗೆಸ್ ದ ಟೈಟ್ಲ್ ಅಂತಲೂ ಕೂಡ ಹಾಕಿದ್ದಾರೆ, ಹೊಸ ಸಿನಿಮಾ ಮಾಡ್ತಾ ಇದ್ದಾರೆ. ಸೊ ಕಮ್ಬ್ಯಾಕ್ ಮಾಡ್ತಾ ಇದ್ದಾರೆ ಆನಂದ್ ಸರ್, ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಇನ್ನು ನಮ್ಮ ಅನಂತ್ ಸರ್, ಅನಂತ ಶೈನ್, ಮುದ್ದು ಮನಸ್ಸೆ ಅಂತ ಒಂದು ಸಿನಿಮಾ ಮಾಡಿದ್ರು, ಅರುಗೌಡ ಅವರು ಆ್ಯಕ್ಟ್ ಮಾಡಿದಂಥ ಸಿನಿಮಾ. ರಚಿತಾರಾಮ್ ಅವರ ಸಹೋದರಿ ಸಿಸ್ಟರು ನಿತ್ಯಾರಾಮ್ ಅವರು ಕೂಡ ಒಂದು ಪಾತ್ರ, ಐಶ್ವರ್ಯ ಅವರು ಕೂಡ ಆ್ಯಕ್ಟ್ ಮಾಡಿದರು. ಸೊ ಈ ಸಿನಿಮಾ ಹಾಡುಗಳು ಇವಾಗಲೂ ನೋಡಿ ಒಂದಕ್ಕಿಂತ ಒಂದು ಅದ್ಭುತವಾಗಿದ್ದು, ತುಂಬ ಇಂಪಾಗಿವೆ, ತುಂಬ ಇವತ್ತಿಗೂ ಕೂಡ ಮೈಲೇಜ್ ಇದೆ ಹಾಡುಗಳೇ, ತುಂಬ ಇಷ್ಟ ಆಗುತ್ತೆ. ಸೊ ಇವರು ವಿರಾಟ ಪರ್ವ ಸಿನಿಮಾ ಮಾಡಿದರು, 2020ರಲ್ಲಿ ಬರಬೇಕಾಗಿತ್ತು. ಈ ಸಿನಿಮಾ ಬೇಗ ಬರಲಿ ಅಂತ ನಾನು ಕೇಳ್ಕೊತೀನಿ. ಇದಾದಮೇಲೆ ಒಂದು ಕಮ್ಬ್ಯಾಕ್ ಮಾಡಬೇಕು ಅಂತ ನಾನು ಅದೇ ಈಗ ಆಲ್ರೆಡಿ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಸೊ ಇವ್ರು ಕಮ್ಬ್ಯಾಕ್ ಮಾಡಿದರೆ ಎಕ್ಸ್ಟ್ರಾಡಿನರಿ ಆಗಿರುತ್ತೆ, ಅವರ ಶಾರ್ಟ್ಗಳು, ಟೆಕ್ನಿಕ್ಗಳು, ಅದು ನನಗೆ ತುಂಬ ಇಷ್ಟ. ಸೊ ಕಮ್ಬ್ಯಾಕ್ ಮಾಡಲಿ ಅಂತ ನಮ್ಮ ಅನಂತ್ ಸರ್ಗೂ ಕೂಡ ನಾನು ವಿನಂತಿ ಮಾಡ್ಕೊತೀನಿ. ಸೊ ಕಮ್ಬ್ಯಾಕ್ ಮಾಡ್ತಾ ಇದ್ರೆ ಅಂತ ಗೊತ್ತು, ಒಂದು ಒಳ್ಳೆ ಸಬ್ಜೆಕ್ಟ್ ಮಾಡಿದ್ರಿ ಅಂತಲೂ ನನಗೆ ಗೊತ್ತಾಗಿದೆ. ಸೊ ಆಲ್ ದ ಬೆಸ್ಟ್ ಸರ್, ಒಳ್ಳೇದಾಗಲಿ. ಇನ್ನು ನಮ್ಮ ಮಜ್ಜಿಗೆ ಹುಳಿ ರವೀಂದ್ರ ಕೊಟ್ಟಿಗೆ ಅಂತಂದೇಳಿ ಮಜ್ಜಿಗೆ ಹುಳಿ ಸಿನಿಮಾದ ನಿರ್ದೇಶಕರು. ಸೊ ಆ ಸಿನಿಮಾನು ಒಂದು ಹಾಡುಗಳು, ಅದಕ್ಕೆ ಕಚೆಗಳು 2019ರಲ್ಲಿ ಅನ್ಸುತ್ತೆ ಬಿಡುಗಡೆ ಆಗಿದೆ. ಎಷ್ಟು ಚೆನ್ನಾಗಿತ್ತು ಸಿನಿಮಾ, ಹೋಗೋದು ಬರೋದು, ಅಲ್ಲ ವರ್ಷದ ಮದುವೆ ಆಗೋದು, ಫಸ್ಟ್ ನೈಟ್ ಆಗೋದು, ಈ ಥರದ ಒಂದಿಷ್ಟು ಸಿನಿಮಾಗಳು. ಸೊ ಇವರು ಕೂಡ ಕಮ್ಬ್ಯಾಕ್ ಮಾಡಬೇಕು. ಅಂದರೆ ಕಥಾ ಅಂತ ಒಂದು ಸಿನಿಮಾ ಮಾಡೋದು ಬಹುಶಃ ಅದು ನಿಂತೋಯ್ತು ಅಂತ ಹೇಳಿದ್ರು, ಅದಿರಲಿ. ಬಟ್ ಒಂದು ಒಳ್ಳೆ ಸ್ಟ್ರಾಂಗ್ ಇಟ್ಕೊಂಡು, ಒಂದು ಒಳ್ಳೆ ಕಥೆ ಇಟ್ಕೊಂಡು ಕಮ್ಬ್ಯಾಕ್ ಮಾಡಿ ಸರ್, ನಿಜವಲ್ಲೂ ಒಂದು ಒಳ್ಳೆ ಭವಿಷ್ಯ ಇದೆ. ಇಷ್ಟೆಲ್ಲ ಹೇಳುವಾಗ ನನಗೂ ಪರಿಚಯ ಆದಂಥ ಲಕ್ಕಿ ಅಂತ, ಗಾಲಿ ಸಿನಿಮಾ, ರೈನ್ಕೋಟು, ಗಾಲಿ, ಏನೇನು ಪ್ರಾಬ್ಲಮ್ ಸಿನಿಮಾ ಮಾಡಿದ್ರು. ಅವರು ಹೀರೋ ಆಗೇನೋ ಮಾಡ್ತಿದ್ರಂತೆ, ಅವರು ಆ ಟೈಮ್ನಲ್ಲಿ ಡಬಲ್ ಮೀನಿಂಗು, ಸ್ವಲ್ಪ ಈ ಥರ ಒಂದಿಷ್ಟು ಏನೇನೋ ಒಟ್ಟಿನಲ್ಲಿ ಒಂದು ಸಿನಿಮಾ ಮಾಡಿದ್ರು, ಮಾತುಕತೆ ಇವೆಲ್ಲ. ಸೊ ಅವರು ಕಮ್ಬ್ಯಾಕ್ ಮಾಡಲಿ ಅಂತಲೇ ನಾನು ಹೇಳ್ತೀನಿ. ಏನು ನೋಡಿ, ಇದು ಗಡ್ಡ ವಿಜಯ್ ಸರಿಂದ ಶುರುವಾಗಿದ್ದ ಪ್ರಯಾಣ ಯಾರ್ಯಾರ್ಯಾರ ಎಲ್ಲ ಡೈರೆಕ್ಟರ್ಗಳನ್ನ ನೆನಪಿಸ್ಕೊಂಡಾಗಾಯ್ತು. ಇನ್ನೂ ತುಂಬ ಜನ ನಾನು ಮರ್ತಿದ್ದೀನಿ, ಇಲ್ಲ ಅಲ್ಲಿಲ್ಲ, ನನಗೆ ಇದು ಇದ್ದರು. ಸೊ ಇವರು ಕಮ್ಬ್ಯಾಕ್ ಮಾಡಬೇಕು, ಕಮ್ಬ್ಯಾಕ್ ಮಾಡಿ ಮತ್ತು ಅದೇ ಥರ ಸಿನಿಮಾಗಳು ಮಾಡಿ ಒಂದು ಒಳ್ಳೆ ಇದು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇದೊಂದು ಸಿನಿಮಾ, ಯಾರ್ದು, ನಮ್ಮ ಸಂಚಾರಿ ವಿಜಯ್ ಅವ್ರದೊಂದು ಪಾದರಸ ಅಂತ ಒಂದು ಸಿನಿಮಾ ಮಾಡಿದ್ರು. ಸಾರಿ, ಆ ನಿರ್ದೇಶಕರ ಹೆಸರು ನಾನು ಮರ್ತೋಗಿದ್ದೀನಿ. ಸೊ ಸಿನಿಮಾ ಲಿಟ್ರಲಿ ನಾನು ಥಿಯೇಟ್ರಲ್ಲಿ ಹೋಗಿ ನೋಡಿರೋದು. ಈ ಸಿನಿಮಾ ತುಂಬ ಚೆನ್ನಾಗಿ ಬಂದಿತ್ತು. ಸಿನಿಮಾ ಸುಳ್ಳು ಹೇಳ್ಬಾರ್ದು, ಸಿನಿಮಾ ಚೆನ್ನಾಗಿ ಬಂದಿದೆ. ಅಂದರೆ ಫ್ಲ್ಯಾಶ್ ಬ್ಯಾಕು ಇದ್ರ ಮೂಲಕ ಸಿನಿಮಾ ತುಂಬ ಚೆನ್ನಾಗಿ ಬಂದಿತ್ತು. ಆ ಡೈರೆಕ್ಟ್ರು ಋಷಿಕೇಶ್ ಜಂಬೆಗೆ ಅವರ ಮತ್ತೆ ಸಿನಿಮಾ ಕಮ್ಬ್ಯಾಕ್ ಮಾಡಬೇಕು. ಸೊ ಆಲ್ ದ ಬೆಸ್ಟ್, ಇವೆಲ್ಲ ಡೈರೆಕ್ಟರ್ಗಳು ಕಮ್ಬ್ಯಾಕ್ ಮಾಡಲಿ. ಸೊ ನಾವು ಬರೀ ಹೀರೋಗಳು ಅಂತೀವಲ್ಲ, ಅದೇ ರೀತಿಯೇ ಇವರು ಟೆಕ್ನಿಷಿಯನ್ಸ್ಗಳು, ಈ ಡೈರೆಕ್ಟರ್ಗಳೆಲ್ಲ ಕಮ್ಬ್ಯಾಕ್ ಮಾಡಬೇಕು. ಮತ್ತು ಅವರ ಒಂದು ಸಿನಿಮಾ ಫ್ಲೇವರ್ ಇರುತ್ತಲ್ಲ, ಅದು ಅಂದರೆ ಆ ಸಿನಿಮಾ ಡೈರೆಕ್ಷನ್ ಎಷ್ಟು ಖುಷಿ ಅನಿಸುತ್ತೆ. ಅವರೆಲ್ಲ ಕಮ್ಬ್ಯಾಕ್ ಮಾಡಲಿ ಅಂತಲೇ ನಾನು ಆಶಿಸ್ತೀನಿ. ಮತ್ತೆ ಯಾರನ್ನಾದರೂ ನಾನು ಮರ್ತಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಸೊ ಮೆಸೇಜ್ ಮಾಡಿ, ಕಾಮೆಂಟ್ ಮಾಡಿ ನೋಡೋಣ. ಸೊ ಎಲ್ಲ ನಿರ್ದೇಶಕರಿಗೂ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ.